ರಶ್ಮಿಕಾ ಮಂದಣ್ಣ ಇಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಕರ್ನಾಟಕದ ಕೊಡವ ಮೂಲದ ನಟಿ. ರಕ್ಷಿತ್ ಶೆಟ್ಟಿ ನಟನೆಯ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ರಶ್ಮಿಕಾ ನಂತರ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನ ನೀಡುತ್ತಾ ತೆಲುಗು, ತಮಿಳು ಹಾಗೂ ಬಾಲಿವುಡ್ ಅಂತ ಹಾರಾಡುತ್ತಲೇ ಇದ್ದಾರೆ. ಆದ್ರೆ ರಶ್ಮಿಕಾ ಬೆಳವಣಿಗೆಯ ಜೊತೆಗೆ ವಿವಾದ ಕೂಡ ಅಂಟಿಕೊಂಡೇ ಇರುತ್ತೆ. ವಿವಾದದ ಮೂಲಕವೇ ರಶ್ಮಿಕಾ ಹೆಚ್ಚು ಖ್ಯಾತಿ ಗಳಿಸಿದರು. ವಿವಾದಗಳಿಂದನೂ ಜಗತ್ ಪ್ರಸಿದ್ಧಿ ಆಗಬಹುದು ಅಂತ ಗೊತ್ತಾದ ಮೇಲಂತೂ ರಶ್ಮಿಕಾ ಬೇಕು ಅಂತಲೇ ನಾಲಿಗೆ ಹರಿಬಿಟ್ಟು ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ಳುತ್ತಿದ್ದಾರೆ ಎನ್ನುವುದು ಕೂಡ ಸತ್ಯ ಎನ್ನುವುದು ಕನ್ನಡಿಗರಿಗೆ ಅರ್ಥವಾಗಿದೆ. ಇದೀಗ ರಶ್ಮಿಕಾ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ತಾನೇ ಹುಟ್ಟಿ ಬೆಳೆದ ಕೂರ್ಗ್ ಕಮ್ಯುನಿಟಿಯ ಬಗ್ಗೆ ಮಾತನಾಡಿ ಅವರದೇ ಕಮ್ಯುನಿಟಿಯವರನ್ನ ಕೆಣಕಿದ್ದಾರೆ. ರಶ್ಮಿಕಾ ನಿಜಕ್ಕೂ ಹೇಳಿದ್ದೇನು? ಪದೇ ಕನ್ನಡಿಗರ ವಿರುದ್ಧ ನಾಲಿಗೆ ಹರಿಬಿಡುತ್ತಿರುವುದಾದರೆ ಯಾಕೆ? ಈ ಬಗ್ಗೆ ಇಲ್ಲಿದೆ ಸಂಪೂರ್ಣ ವಿವರ. ಆದ್ರೆ ಇದನ್ನ ನೋಡುವ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ರಶ್ಮಿಕಾ ಮಂದಣ್ಣ ಇದೀಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಇದು ಕನ್ನಡಿಗರ ಪಾಲಿಗೆ ಎಡವಟ್ಟು ಅನ್ಸತ್ತೆ. ಬಹುಶಃ ರಶ್ಮಿಕಾ ಪಾಲಿಗಿದು ಮತ್ತಷ್ಟು ಎತ್ತರಕ್ಕೆ ಬೆಳೆದೆ ಅಂತ ಅಹಂಕಾರನೂ ಇರಬಹುದು. ಯಾಕಂದ್ರೆ ರಶ್ಮಿಕಾ ಹೇಳಿರುವ ಮಾತು ಆಗಿದೆ. ತನ್ನದೇ ಸಮುದಾಯದವರನ್ನ ಕೆಣಕುವ ಮೂಲಕ ತಾನು ಹುಟ್ಟಿ ಬೆಳೆದ ಊರಿಗೆ ಬೆಂಕಿ ಇಟ್ಟಿದ್ದಾರೆ. ಕಿರಿಕ್ ಪಾರ್ಟಿ ರಿಲೀಸ್ ಆಗುತ್ತಿದ್ದಂತೆ ರಶ್ಮಿಕಾ ರಾಕಿಂಗ್ ಸ್ಟಾರ್ ಯಶ್ ವಿರುದ್ಧ ಮಾತನಾಡಿ ಮಾಸ್ಟರ್ ಪೀಸ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಆಗಷ್ಟೇ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ರಶ್ಮಿಕಾ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಬೆಳೆದು ನಿಂತಿದ್ದ ರಾಕಿ ಬಾಯ್ ಅವರನ್ನೇ ಬಿಲ್ಡ್ ಅಪ್ ಸ್ಟಾರ್ ಎಂದು ಕರೆದಿದ್ದರು. ರಾಕಿಂಗ್ ಸ್ಟಾರ್ ಯಶ್ ನ ಕೆಣಕುತ್ತಲೇ ಎಂಟ್ರಿ ಕೊಟ್ಟಿದ್ದ ರಶ್ಮಿಕಾ ಈಗ ಕೇಳಬೇಕಾ? ಸುಮ್ಮನಿರಲು ಸಾಧ್ಯನಾ? ಅಲ್ಲಿಂದಲೇ ಪ್ರಾರಂಭವಾದ ರಶ್ಮಿಕಾ ವಿವಾದದ ಮಾತುಗಳು ಇನ್ನು ದೊಡ್ಡದಾಗುತ್ತಾ ಹೋಯಿತೇ ವಿನಃ ಕಮ್ಮಿಯಾಗುವ ಮಾತೇ ಇಲ್ಲ. ರಶ್ಮಿಕಾ ಪರಭಾಷೆಗೆ ಕಾಲಿಟ್ಟ ಮೇಲಂತೂ ಆಕೆಯ ವಿವಾದಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸುದ್ದಿಯಾಗತೊಡಗಿತು. ಕನ್ನಡ ಮತ್ತು ಕನ್ನಡಿಗರನ್ನ ಕೆಣಕುತ್ತಲೇ ಎತ್ತರಕ್ಕೆ ಬೆಳೆದು ನಿಂತರು. ಕನ್ನಡ ಗೊತ್ತಿಲ್ಲ ನನಗೆ, ಕನ್ನಡದವಳೇ ಅಲ್ಲ ಅಂತ ಸದಾ ಹೇಳುತ್ತಲೇ ಪರಭಾಷೆಯವರಿಗೂ ಮಂಕುಬೂದಿ ಎರಚುತ್ತಾ ತನ್ನತ್ತ ಸೆಳೆದುಕೊಂಡರು. ಕನ್ನಡಿಗರನ್ನ ಕೆಣಕುತ್ತಾ ಕನ್ನಡ ವಿರೋಧಿ ಎನಿಸಿಕೊಂಡರೂ ಪರಭಾಷೆಯವರ ದೃಷ್ಟಿಯಲ್ಲಿ ರಶ್ಮಿಕಾ ಕನ್ನಡಿಗರಿಂದ ಟ್ರೋಲ್ಗೆ ಗುರಿಯಾದ, ಕನ್ನಡಿಗರಿಂದ ಅಪಮಾನಕ್ಕೆ ಒಳಗಾದ ನಟಿ ಎನ್ನುವ ಸಿಂಪತಿ ಗಿಟ್ಟಿಸಿಕೊಳ್ಳುತ್ತಲೇ ಸಿನಿಮಾದಲ್ಲಿ ಅವಕಾಶ ಪಡೆದುಕೊಂಡು ಸ್ಟಾರ್ ಆದರು. ರಶ್ಮಿಕಾ ಪರಭಾಷೆ ಸಿನಿಮಾಗಳಿಂದ ಹೆಚ್ಚು ಖ್ಯಾತಿ ಗಳಿಸಿರಬಹುದು. ಆದರೆ ರಶ್ಮಿಕಾ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಕಾರಣನೇ ಕನ್ನಡ ಮತ್ತು ಕನ್ನಡದ ಜನತೆ. ಯಾವಾಗೆಲ್ಲ ಕನ್ನಡ ಜನತೆಯನ್ನ ಕೆಣಕ್ತಾರೋ ಆಗೆಲ್ಲ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ದೊಡ್ಡ ಸಿನಿಮಾದ ಅವಕಾಶ ಗಿಟ್ಟಿಸಿಕೊಳ್ತಾರೆ. ಇದೀಗ ಮತ್ಯಾವ ಸಿನಿಮಾದ ಮೇಲೆ ಕಣ್ಣಿಟ್ಟಿದ್ದಾರೋ ಗೊತ್ತಿಲ್ಲ. ಹಾಗಾಗಿಯೇ ಮತ್ತೆ ತನ್ನ ನಾಡಿನ ವಿರುದ್ಧವೇ ನಾಲಿಗೆ ಹರಿಬಿಟ್ಟಿದ್ದಾರೆ. ರಶ್ಮಿಕಾ ವಿಚಾರದಲ್ಲಿ ಕನ್ನಡಿಗರು ಒಂದಂತೂ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಏನೆಂದ್ರೆ ರಶ್ಮಿಕಾ ಬೇಕು ಅಂತಾನೆ ಕನ್ನಡಿಗರನ್ನ ಕೆಣಕುತ್ತಿರುವುದು. ಯಾಕಂದ್ರೆ ಕನ್ನಡಿಗರನ್ನ ಕೆಣಕಿದ್ರೆ, ಕನ್ನಡ ಹಾಗೂ ಕನ್ನಡದ ಕಲಾವಿದರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ರೆ ಕನ್ನಡಿಗರು ಮಾತ್ರ ಆಕೆಯನ್ನ ದ್ವೇಷ ಮಾಡ್ತಾರೆ. ಆದ್ರೆ ಬೇರೆ ರಾಜ್ಯದವರಿಗೆ ರಶ್ಮಿಕಾ ಮೇಲೆ ಪ್ರೀತಿ ಹೆಚ್ಚಾಗಿ ಮತ್ತಷ್ಟು ಸಿನಿಮಾ ಅವಕಾಶಗಳು ಓಪನ್ ಆಗತ್ತೆ. ಇದೇ ಕೂಡ ರಶ್ಮಿಕಾಗೂ ಬೇಕಿರೋದು. ಹಾಗಾಗಿಯೇ ಆಗಾಗ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಲೇ ಇರ್ತಾರೆ. ರಶ್ಮಿಕಾ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡುವಷ್ಟು ದಡ್ಡಿಯಂತೂ ಅಲ್ಲ. ಯಾಕಂದ್ರೆ ಇಷ್ಟೆಲ್ಲಾ ಸಿನಿಮಾಗಳನ್ನ ಮಾಡಿ ತಮಿಳು, ತೆಲುಗು, ಬಾಲಿವುಡ್ ಅಂತ ಓಡಾಡುತ್ತಿರುವ ರಶ್ಮಿಕಾ ತನ್ನ ಹುಟ್ಟೂರು ಹಾಗೂ ಕನ್ನಡದ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಂಡಿರ್ಲಿಕ್ಕಿಲ್ಲ ಅಂತಿಲ್ಲ. ಬೇಕು ಅಂತಾನೆ ವಿವಾದಾತ್ಮಕ ಹೇಳಿಕೆ ನೀಡುತ್ತಾರೆ. ಇದೀಗ ತನ್ನದೇ ಕೂರ್ಗ್ ಕಮ್ಯುನಿಟಿಯ ಬಗ್ಗೆ ಮಾತನಾಡಿದ್ದು ಕೂಡ ಬೇಕು ಅಂತಾನೆ ಎನ್ನುವುದು ಸಹ ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ. ಅಷ್ಟಕ್ಕೂ ರಶ್ಮಿಕಾ ಕೂರ್ಗ್ ಸಮುದಾಯದ ಬಗ್ಗೆ ಹೇಳಿದ್ದೇನು? ರಾಷ್ಟ್ರೀಯ ಚಾನೆಲ್ ಒಂದರಲ್ಲಿ ಮಾತನಾಡುವ ವೇಳೆ ರಶ್ಮಿಕಾ ಕೊಡವ ಸಮುದಾಯದಿಂದ ಸಿನಿಮಾ ಇಂಡಸ್ಟ್ರಿಗೆ ಪ್ರವೇಶಿಸಿದ ಮೊದಲ ಮಹಿಳೆ ನಾನೇ ಎಂದು ಹೇಳಿದ್ದಾರೆ. ಈ ಹೇಳಿಕೆ ಈಗ ಎಲ್ಲೆಡೆ ವೈರಲ್ ಆಗಿದ್ದು ಕನ್ನಡಿಗರು ಮಾತ್ರವಲ್ಲ, ಅವರ ಕೊಡವ ಸಮುದಾಯ ಕೂಡ ಸಿಟ್ಟಿಗೆದ್ದಿದೆ. ಕನ್ನಡದ ಬಗ್ಗೆಯಂತೂ ನವರಂಗಿ ಆಟಗಳನ್ನ ಆಡುವ ನಟಿ ರಶ್ಮಿಕಾ ತನ್ನ ಸಮುದಾಯವನ್ನು ಬಿಟ್ಟಿಲ್ಲ. ಈಗ ಕೂರ್ಗ್ನಿಂದ ರಶ್ಮಿಕಾ ಮಂದಣ್ಣ ಸಿನಿಮಾ ರಂಗಕ್ಕೆ ಬರುವ ಹಲವು ವರ್ಷಗಳ ಮುಂಚೆಯೇ ಹಲವು ಕಲಾವಿದರು ಎಂಟ್ರಿ ಕೊಟ್ಟು ದೊಡ್ಡ ಸ್ಟಾರ್ ಆಗಿ ಮೆರೆದಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ನಟಿ ಪ್ರೇಮ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲ ಭಾಷೆಯಲ್ಲೂ ಮಿಂಚಿದ್ದಾರೆ. ಅವರಲ್ಲದೆ ನಿಧಿ ಸುಬ್ಬಯ್ಯ, ಹರ್ಷಿಕಾ ಪುಣಚ, ರುಬ್ರ ಅಯ್ಯಪ್ಪ, ಡೈಸಿ ಬೋಪಣ್ಣ ಹೀಗೆ ಸಿನಿಮಾ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ಕೂಡ ಕೊಡವ ಸಮುದಾಯದ ಅನೇಕ ನಟಿಯರಿದ್ದಾರೆ. ಇವರಲ್ಲಿ ಅನೇಕರು ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಭಾರತದ ಬೇರೆ ಭಾಷೆಯ ಸಿನಿಮಾಗಳಲ್ಲೂ ನಟಿಸಿ ಸೈ ಎನ್ನಿಸಿಕೊಂಡಿದ್ದಾರೆ. ರಶ್ಮಿಕಾಗೆ ಈ ಎಲ್ಲರ ಹೆಸರುಗಳು ಮರೆತು ಹೋದವೇ? ಗೊತ್ತಿದ್ದರೂ ನಾಟಕವಾಡುತ್ತಿದ್ದಾರಲ್ಲ ಎಂದು ಕನ್ನಡಿಗರು ಪ್ರಶ್ನೆ ಮಾಡುತ್ತಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ವಿವಾದಗಳು ಒಂದ ಎರಡ? ಅಷ್ಟಕ್ಕೂ ಆಕೆ ವಿವಾದ ಮಾಡಿಕೊಂಡಿದ್ದಲ್ಲ ಕನ್ನಡಿಗರು ಹಾಗೂ
ಕನ್ನಡದ ವಿರುದ್ಧ ಮಾತ್ರ. ಪರಭಾಷೆಯಲ್ಲೇ ಬ್ಯುಸಿಯಾಗಿರುವ ರಶ್ಮಿಕಾ ಯಾವಾಗಲೂ ಕನ್ನಡದವರನ್ನೇ ಯಾಕೆ ಕೆಣಕ್ತಾರೆ? ಕನ್ನಡದ ವಿರುದ್ಧವೇ ಯಾಕೆ ಹೇಳಿಕೆ ನೀಡ್ತಾರೆ? ನಿಜಕ್ಕೂ ಅವರಿಗೆ ಏನೂ ಗೊತ್ತಿಲ್ವಾ? ಒಂದ್ ವೇಳೆ ಅವರಿಗೆ ಏನೂ ಗೊತ್ತಿಲ್ಲ ಅನ್ನುವುದೇ ಆದರೆ ಪರಭಾಷೆ ಹಾಗೂ ಪರರಾಜ್ಯಗಳ ಬಗ್ಗೆಯೂ ಏನು ಗೊತ್ತಿರಲ್ಲ ಅಲ್ವಾ? ಹಾಗಾದ್ರೆ ಅಲ್ಲಿಯವರನ್ನ ಕೆಣಕಿ ವಿವಾದ ಮಾಡಿಕೊಳ್ಳುವುದಿಲ್ಲ ಯಾಕೆ? ಯಾಕಂದ್ರೆ ರಶ್ಮಿಕಾ ತುಂಬಾ ಬುದ್ಧಿವಂತೆ. ಆಕೆಗೂ ತುಂಬಾ ಚೆನ್ನಾಗಿ ಗೊತ್ತು ಕನ್ನಡದಲ್ಲಿ ಇನ್ನ ಯಾವುದೇ ಕಾರಣಕ್ಕೂ ಸಿನಿಮಾಗಳನ್ನ ಮಾಡಲ್ಲ. ಹಾಗಾಗಿ ಕನ್ನಡದ ಬಗ್ಗೆ ಏನ್ ಮಾತಾಡಿದ್ರು ನಡೆಯುತ್ತೆ. ಅದೇ ತಮಿಳು, ತೆಲುಗು, ಬಾಲಿವುಡ್ ಮಂದಿಯನ್ನ ಕೆಣಕಿದ್ರೆ ಒಂದು ಆಚೆಗೋಡಿಸ್ತಾರೆ. ಸಿನಿಮಾ ಕರಿಯರೇ ಮುಗಿಯುತ್ತೆ. ಈ ಎಲ್ಲಾ ಸತ್ಯಗಳು ರಶ್ಮಿಕಾಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿಯೇ ತನ್ನ ನೆಲವನ್ನೇ ದ್ವೇಷಿಸುತ್ತಾ ಪರಭಾಷೆಯಲ್ಲಿ ಒಳ್ಳೆಯವರಾಗಿ ಬದುಕ್ತಾ ಇದ್ದಾರೆ. ಏನೇ ಇರ್ಲಿ, ತನ್ನವರನ್ನ ಬೆಳೆದ ಜಾಗ ಎನ್ನುವ ಭಾವನೆ ಸ್ವಲ್ಪ ಮಟ್ಟಿಗಾದ್ರೂ ಇರ್ಬೇಕಲ್ವಾ? ಇಲ್ಲ ಅಂದ್ರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಏನು ಪ್ರಯೋಜನ ಅಲ್ವಾ?